ನೀವೇನಾದರೂ ಡೆಕೋರೇಷನ್ಸ್ಗೆ ಅಂತ ರೋಸಸ್ ತಂದರೆ ಅಥವಾ ಪೂಜೆಗೆ ತಂದಿದ್ದರೆ ಪೂಜೆ ಆದಮೇಲೆ ಡೆಕೋರೇಷನ್ ಆದಮೇಲೆ ರೋಸಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಎಸೆಯೋಕ್ಕೆ ಹೋಗಬೇಡಿ. ಇದರಿಂದ ರೋಸ್ ವಾಟರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೇಸ್ಟ್ ಆಗ್ದಿರಾ ಇದನ್ನು ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದು ಕೆಮಿಕಲ್ಸ್ ಆಗ್ತೀರಾ, ಫ್ರೆಶ್ ಆಗಿ ನೀವು ಮಾಡ್ಕೊಬೋದು. ಫಸ್ಟು ರೋಸ್ ವಾಟರಲ್ಲಿ ರೋಸ್ ಪೆಟಲ್ಸ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ತೇವಾಂಶ ಎಲ್ಲ ಇರಬಾರ್ದು, ಈ ರೀತಿ ಇದ್ದರೂ ಸಾಕು, ತುಂಬ ಡ್ರೈ ಆಗಬಾರ್ದು. ಈಗ ನಾನು ಕುದಿಯೋಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಪೆಟಲ್ಸ್ನ ರಿಮೂವ್ ಮಾಡ್ಕೊಂಡಿರೋದನ್ನ ಈ ರೀತಿ ಹಾಕೊತಾ ಇದ್ದೀನಿ. ಈ ರೀತಿ ಹಾಕೊಂಡಾಗ ನೀವು ನೀರು ನೋಡ್ಕೋಬೇಕಾಗುತ್ತೆ. ಪೆಟಲ್ಸ್ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ನೀರು ಕಮ್ಮಿ ಇರಬೇಕು, ಆವಾಗ ನಿಮಗೆ ಫ್ರೇಗ್ರೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಸ್ಟಿಕ್ಕಿಯಾಗಿ ಚೆನ್ನಾಗಿರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಆ ಫ್ಲೇವರ್ ಇರೋದಿಲ್ಲ. ನೋಡಿ, ಈ ರೀತಿ ಕಲರ್ ಎಲ್ಲ ಕೂಡ ಅಬ್ಸರ್ವ್ ಆಗಬೇಕು. ಆ ರೀತಿ ಆಗೋವರೆಗೂ ನೀವು ನೆನೆಸಿ ಇಟ್ಕೊಬೇಕಾಗತ್ತೆ. ಅದರಲ್ಲೇ ಕೂಡ ತಣ್ಣಗಾಗ್ಬಿಡತ್ತೆ. ನೆಕ್ಸ್ಟ್ ತಣ್ಣಗಾದ್ಮೇಲೆ ಇದನ್ನು ಡ್ರೈನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟ್ರೈನರಲ್ಲಿ ನೋಡ್ಬೋದು ರೋಸ್ ವಾಟರ್ ಪೆಟಲ್ಸ್ದು ಕಲರ್ ಹೇಗಿದೆ ಅಂತ. ಯಾವುದಾದ್ರೂ ಸ್ಪ್ರೇ ಬಾಟಲ್ ಅಥವಾ ಯಾವುದಾದ್ರೂ ಬಾಟಲಲ್ಲಿ ನಾನೀಗ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಥೆರಪಿಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಇದು ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡುತ್ತೆ, pH ಬ್ಯಾಲೆನ್ಸ್ ಇರುತ್ತೆ. ಇದನ್ನು ಕ್ವೀನ್ ಆಫ್ ಫ್ಲವರ್ಸ್ ಅಂತಲೂ ಕೂಡ ಕರೀತಾರಲ್ವಾ. ಸೊ ರೋಸ್ ವಾಟರ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಆಗಿರೋದ್ರಿಂದ ನಮಗೆ ಸ್ಕಿನ್ನಿಗೆ ಕೂಡ ನೀವು ಯೂಸ್ ಮಾಡ್ಬೋದು, ಏನೂ ಕೂಡ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಿಮಗೆ ಯಾವಾಗ ಬೇಕೋ ಆವಾಗ ರೋಸ್ ವಾಟರ್ನ ಫ್ರೆಶ್ ಆಗಿ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.